ಅಷ್ಟರಲ್ಲಿ ಒಂದು ಆನೆನ ಇಷ್ಟು ಹತ್ರದಲ್ಲಿ ನೋಡಿದ್ವಿ. ಇವಾಗ ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಿದೀವಿ. ಫಾಲ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಹೋಗೋಣ ಬನ್ನಿ. ಒಂದು 2-3 ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿತ್ತು. ಎಲ್ಲಾದ್ರೂ ಒಂದು ಆಕ್ಸಿಡೆಂಟ್ಸ್ ಅಷ್ಟೇ. ಹೆಂಗಿತ್ತು ಅಷ್ಟೇ ಅಷ್ಟೇ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IFT. ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಗಾಡಿಗೆ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಟೈಮ್ ಇವಾಗ 2 ಗಂಟೆ ಆಗಿದೆ. ಗೈಸ್ ಟ್ರಿಪ್ ಹೊರಟ್ವಿ ಅಷ್ಟೇ. ಅವರಿಬ್ರು ಬರ್ತಿಲ್ಲ ಅಷ್ಟೇ. ಗೈಸ್ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇಬ್ರು ಕೈ ಎತ್ತಿದ್ರು. ಸೊ ನಾವು 4 ಜನ ಹೋಗ್ತಾ ಇದೀವಿ. ಸಂದರ್ಭ ಗೈಸ್. ರಿಯಾಕ್ಷನ್ ಶಕುನಿ ಗೈಸ್ ನಮ್ಮ ಗ್ರೂಪ್ ಅಲ್ಲಿ. ಫಾರೆಸ್ಟ್ ಏರಿಯಾ ಅಂತ ಗೊತ್ತಿದ್ರು ನಾವು ನೈಟಾಗಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆಯ್ತಾ, ಸರಿ ಹೋಗೋಣ ಅಂತ ಹೊರಟ್ವಿ. ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ನೋಡ್ರಿ ಗೈಸ್ ನಾವು ಆನೆ ನೋಡಿದ್ವಿ. ಇವರಿಬ್ರು ನಂಬ್ತಿಲ್ಲ ನಾವು ನಿಜ ಹೇಳ್ತಿದ್ರೆ. ಸೊ ನಾವು ತೋರ್ಸಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ. ಏನು ಸುಮ್ನೆ ಇಶ್ಯೂ ಏನಂದ್ರೆ ಇವಾಗ ಆನೆ ಬಂದು ಮುಂದೆ ನಿಂತ್ಕೋಬೇಕು ಅಂತ. ಎಕ್ಸಾಕ್ಟ್ ಮುಂದೆ ಬರ್ಲಿಲ್ಲ, ಸೈಡ್ ಅಲ್ಲಿ ಇತ್ತು. ಸೈಡ್ ಅಲ್ಲಿ ಹೆಂಗ್ ನಿಂತಿದ್ದೆ ಅಂದ್ರೆ ಪಾಡಿಗೆ ನಿಂತಿದ್ದೆ. ನಾ ಗೊಂಬೆ ಹಾಕಿದ್ದೀನಿ. ರಿಫ್ಲೆಕ್ಷನ್ ಬಿಡು. ಸುಮ್ಮನೆ ನಿಮಿಷ ನಿಧಾನ. ನೋಡ್ಕ ಈ ಕಡೆ ರೈಟ್ ಸೈಡ್. ನಾವು ಮುಂದೆ ಬಂದ್ವಿ. ಅಲ್ಲೇ ನೋಡ್ರ ಕಾಣಿಸ್ತಾ ಇಲ್ಲೋ? ಅಲ್ಲೇ ಅಲ್ಲಿ ಕಾಣಿಸ್ತಾ? ಮುಂದೆ ಹೋಗು ಎಲ್ಲಿದ್ಯೋ? ಅಲ್ಲೇಯಾ ನೋಡ್ದಾ? ಕಾಣಿಸ್ತಿಲ್ಲ ಕಣ ಇಶ್ಯೂ. ನಮಸ್ಕಾರ ಸರ್. ಲೇ ವಿನಿ ಕಾಣಿಸ್ತಿಲ್ಲ ಅದು. ನೋಡ್ದು ಒಂದ್ ಕೈಗೆ ಇಲ್ಲಿ ಸುಮ್ನೆ ಹೋಯ್ತಿದೀವಿ ಅನ್ಕ. ನಾನು ಹಿಂಗ್ ನೋಡ್ದೆ. ಲೇ ಇವನು ಏನಂದ್ರೆ ಆನೆ ಅಂದೆ. ನಾನೇನಂತಾನೆ ಗೊಂಬೆ ಅನ್ಕೊಂಡೆ. ಸೇಮ್ ರಾತ್ರಿ ಗೊಂಬೆನಾಗೆ ಕಾಣಿಸ್ತೈತೆ ಅದು. ಇಲ್ಲಿ ಏನೋ ತಿಂತ ನಿಂತಿತ್ತು ಅದು. ಶುದ್ಧ ನಾ ಇಲ್ಲಿ ನಾವು ಬಂದ್ಗಿ ನಿಂತ್ಕೊಳ್ಳುತ್ತೆ. ಇಷ್ಟು ನಾಯಿ ಇದೆ ಬೊಗ್ಲೋದಿಲ್ವಲ್ಲ. ಮಧ್ಯ ಬಂದು ಅಲ್ಲಿಲ್ವಲ್ಲ, ಅಲ್ಲಿರೋದು. ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅದು. ಝೂಮ್ ಹಾಕಿ ಕಪ್ಪು ಏನಕ್ಕೆ ಅತ್ಲೆ ಕಾಣಿಸ್ತಾನೆ ಇಲ್ಲ ಅದು. ಇಷ್ಟು ಹತ್ರ ಹೋಗೋಣ. ದೇವ್ರು ಬಿಡ. ಖುಷಿ ಆಗೋಯ್ತು. ನಮ್ದೇ ನಾನು ನೋಡ್ದೆ ಆನೆ. ಅಲ್ಲಿ ನೋಡು ಬೋರ್ಡ್ ಅಲ್ಲಿ ಆನೆ ಬೇರೆ. ನೋಡು ಎಚ್ಚರಿಕೆ. ಹಿಂಗ್ ಹೋಗ್ಬೇಕ ಶಳದಾಗ ಆನೆ ಬಂದ್ರೆ ಹೆಂಗ್ ಆಗುತ್ತೆ ಹೇಳು. ನಾವು ನೋಡ್ತಾನೆ ಆಗ ಫೋನ್ ಬಾಯ್ ಟಾಟಾ. ಓಡ್ಬಿಡಿವೆ. ನಾ ಇಳಿದೆ ಓಡ್ಬಿಡಿ. ಆಕ್ಸಿಡೆಂಟ್ ಏನಾರು ಒಂದಾಗಿರ್ತದೆ. ಯಾರು ಇಲ್ವಾ ಅದ್ರಲ್ಲಿ? ಏನ ಚೆನ್ನಾಯ್ತು ಬಿಡ. ಒಳ್ಳೆ ಕ್ರೇಜಿ ಮೂವಿ ನೋಡ್ಬೇಕಿದ್ದು. ನಿಜ ಡೈರೆಕ್ಟ್ ಆಗಿ ಏನಾರು ನೋಡ್ಬಿಟ್ಟಿದೀರಿ 4 ಜನಕ್ಕೂ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರೋದು. ಮಿಸ್ ಮಾಡ್ಬಿಡಿ. ಗಣಪತಿ ನಿನಗೆ ಬಂದನೆ. ಏನಾದಾಗ ಆನೆ ಎದುರುಗಡೆ ಬಂದಾಗ ಆನೆ ಅಲ್ಲಿ ಬಂತು ಅಂದ್ರೆ ಆನೇನು ವಾಪಸ್ ನಮ್ಮ ಹತ್ರ ಬಂದಿದೆ. ಓ ಗಜಮುಖನಿ ಗಣಪತಿ ಆನೆ ಹೇಳ್ಬೇಕಂತ ನಂಗೆ ಒಳ್ಳೆ ಕಂಟೆಂಟ್ ಸಿಕ್ತು ಗೈಸ್. ವಾಪಸ್ ಹೋಗೋಣ. ಫೀಲ್ ಬರ್ತದೆ. ಯಾರವನು ಇಲ್ಲಿ ನಡೆಯೋ ಆನೆ ತಗೋಬೇಕು ಬರ್ನೆ ಅವನ. ದಂತ ನೋಡ್ತಿದ್ದೆ. ಆನೆ ಮುತ್ಕೊಡಪ್ಪ ಹಿಂಗೆ ಗೊತ್ತಾ? ಯಾವ್ದು ಸಣ್ಣ ಮುತ್ಕೊಡ್ಬೋದು. ಅದು ಚೆನ್ನಾಗೇ ಮುತ್ಕೊಡ್ತೀನಿ. ಓ ಇಲ್ಲಿ ನೋಡಿ, ಇಲ್ಲಿ ಎಲ್ಲಾದ್ರೂ ಒಂದು ಆಕ್ಸಿಡೆಂಟ್ಸ್. ಅಲ್ಲೊಂದು ಇಲ್ಲೊಂದು ಹೀಗಾಗಿರೋದ್ಕೊಂಡು ಹೆಂಗ್ ಗೊತ್ತವನು ಅವನು. ಸ್ಪೀಡ್ ಆಗಿ ಬರ್ತಾರೆ ಆ ಕಡೆಯಿಂದ. ಅಟ್ಲೀಸ್ಟ್ ಆನ್ ಮಾಡ್ಕೋಬೇಕು. ಲೈಟರ್ ಹೋಗ್ಕೊಂಡಿರ್ತಾನೆ. 2 ಆಕ್ಸಿಡೆಂಟ್ ನೋಡಿದ್ವಿ. ಒಂದ್ ಆನೆ ನೋಡಿದ್ವಿ. ದೇವ್ರ ದಯದಿಂದ ನಿಂತವ್ರಲ್ಲ ಅಲ್ಲಿ ಬಂದು ಆನೆ ಏನಾರು ಮಾಡ್ಬೇಕಲ್ಲ. ನಿಂತಿದ್ದು ಕಾರ್ ರೆಡಿತಲ್ಲ ನಂಗೆ ಗೊತ್ತಾಗ್ಲಿಲ್ಲ. ಹುಡುಗಿ ಕಾರ ಹೊರಿಕೊಂಡಿದ್ಲು, ಹುಡುಗ ಅವಳ ಮೇಲೆ ಕೂತಿದ್ದ. ನಾನು ಹೊಡಿತವ್ರ ಅನ್ಕೊಂಡೆ. ಹೊಡಿತೆ ಎಲ್ಲ ಏನೋ ಮಾತಾಡ್ತವ್ರ ಇಬ್ರು ರೊಮ್ಯಾಂಟಿಕ್ ಆಗಿ. ನೀನ್ ಹೊಡಿತ ಈಗ ಆನೆ ಬಂದ್ಬಿಟ್ಟು ಬದ್ದಲ್ಪ ಆನೆನೇ ಬತ್ತಿಲ್ಲ. ನಾನು ಬರೀ ಆನೆ ಕಾಯಿದೆ.
ದಡ ದಡ ಅಂತ ಹೊಡ್ಕತ್ತನಲ್ಲ. ಕಿತ್ತಿ ಓಪನ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಹಿಡಿಯಕ್ ಆಗಲ್ಲ ಕೇಳು. ನೀನು ನಾನು ಒಂದೇ ಬೇಕು. ಏನೋ ಉದಯವಾರ ಹೋಗೋಣ ಅನ್ಕೊಂಡ್ವಿ, ಬಟ್ ಉದಯವಾರದಲ್ಲಿ ಆನೆ ಇದೆಯಂತೆ, ಬೇಡ ಅದು ತೋಟ ಮಧ್ಯದಲ್ಲಿ ರೋಡು ಹೋಗಿದ್ರೆ ಹೆಂಗಿತ್ತು ಇಮ್ಯಾಜಿನ್ ಮಾಡ್ಕೊ. ಸ್ಕೂಟಿ ಬೆಟ್ಟ ರಿಗಾರ್ಡಿಂಗ್ ಅದ್ರಲ್ಲಿ ಬ್ರೇಕ್ ಇಲ್ಲ, ರೋಡಲ್ಲಿ ಬ್ರೇಕ್ ಏಕೆ ಬೇಕು? ಆನೆ ಬಂದಾಗ ಎಸಿಡ್ರು ತಾನೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಕತ್ತೆ ಅಲ್ವಾ, ಅಷ್ಟು ಕ್ಲಿಯರ್ ಏನು ಕಾಣಿಸ್ತಾನೂ ಇರಲಿಲ್ಲ ಆಯಿತಾ. ಫಾಗ್ ಎಲ್ಲ ಬೀಳ್ತಿತ್ತು. ಸೊ ನೈಟ್ ಹೊತ್ತು ಸ್ವಲ್ಪ ಜರ್ನಿ ಮಾಡ್ಕೊಳ್ಬೇಕಿದ್ರೆ ನೋಡಿಕೊಂಡು ಹುಷಾರಾಗಿ ಮಾಡಿ. ಸ್ಟೇ ಸೇಫ್. ದಿನ ಎಲ್ಲ ಹೊಡಿತಾರೆ. ಹಾನೆಸ್ಟ್ ರಿವ್ಯೂ, ನೈಟ್ ಹೊತ್ತು ಮಾತ್ರ ಕೇರಳ ಸೈಡು ಕೊಟ್ಟಿಯೋ ಸೈಡ್ ಪ್ಲ್ಯಾನ್ ಮಾಡ್ಕೊಂಡು ಬರೋದು. ಲಿಟ್ರಲಿ ಒಂದು ಆನೆನ ಇಷ್ಟು ಹತ್ರದಲ್ಲಿ ನೋಡಿದ್ವಿ. ಆ್ಯಂಡ್ ಒಂದು 2-3 ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿತ್ತು. ಸೊ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕೇರಳ ರೀಚ್ ಆದ್ವಿ ಆ್ಯಂಡ್ ಇಲ್ಲಿ ವ್ಯೂ ಚೆನ್ನಾಗಿತ್ತು. ಫಾಗ್ ಎಲ್ಲ ಬೀಳ್ತಿತ್ತು ಅಂತ ನಿಲ್ಲಿಸಿದ್ವಿ ಗಾಡಿನ. ಎಕ್ಸಾಕ್ಟಾಗಿ 6ಗೆ ಕೇರಳ ರೀಚ್ ಆದ್ವಿ. ಆ ಬೋರ್ಡ್ ಇದೆಯಲ್ಲ, ಬೋರ್ಡಿಂದ ಹಿಂದೆನೇ ಈ ವ್ಯೂ ಇತ್ತು. ಚೆನ್ನಾಗಿತ್ತು ಅಂತ ನಿಲ್ಲಿಸಿ ನೋಡ್ಕೊಂಡು ಬಂದ್ವಿ. ಮನೇಲಿ ಯಾವ್ದಾರು ಹೆಣ್ಣಿರ್ಬಾರ್ದ, ಆ ಹೆಣ್ಣು ನನಗೆ ಕೊಡ್ಬಾರ್ದ. ನನ್ನ ಮಗನಿಗೆ ಬರೀ ಯಾವ್ದಾರ ಒಂದು ಹುಡುಗಿ ಹೋಗಿತಾರೆ ಇಟ್ಕೋಬೇಕು ನೀನಲ್ಲ. ಅಲ್ಲ ಕಣೆ, ಮನೆ ನೋಡೆ, ಮನೆ ಯಾವ ಮನೇನೋ? ಆ ಮನೆ ಆ ಮನೇನಾ? ಹೆಂಗಿದೆ ನೋಡೋ, ಬೆಳಿಗ್ಗೆ ಇದ್ರೆ ಸ್ವರ್ಗ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಗಾಯ್ಸ್, ಇವಾಗ ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಿದೀವಿ. ಫಾಲ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಹೋಗೋಣ, ಬನ್ನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾವ ಫಾಲ್ಸಿಗೆ ಬಂದಿದ್ದೀವಿ ಅಂತ ಹೇಳಿ ಫಸ್ಟ್. ಅದು EZHA ಬಿಡಿ ಇರ್ಲಿ. ಏನ್ ಫಾಲ್ಸ್ ಅದು ನಮಗೂ ಗೊತ್ತಾಗಿಲ್ಲ ಗಾಯ್ಸ್. ವಾಟರ್ ಫಾಲ್ಸ್ ಇನ್ ಕೇರಳ. ಈಸವಾ ಯಾವನಿಗೆ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಆ್ಯಂಡ್ ನಾವು ಬಂದಿದ್ದು ಇಜಾರಕೊಂಡ ಫಾಲ್ಸ್ಗೆ. ನಾವು ಪಾರ್ಕ್ ಮಾಡಿದ ಪ್ಲೇಸಿಂದ ಫಾಲ್ಸ್ಗೆ 1 ಕಿಲೋಮೀಟರ್ ಇತ್ತು. ಜೀಪಲ್ಲಿ ಹೋಗ್ಬೋದಿತ್ತು, 400-500 ತಗೋತಾಯಿದ್ರು. ಬಟ್ ನಾವು ಬೇಡ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ಗೆ ಹೋದ್ವಿ. ಅಲ್ಲಿರೋದು ನಡಿಯೋ. ಅದೇನು 1 ಕಿಲೋಮೀಟರ್ ಇತ್ತು, ಜಾಸ್ತಿನೂ ಇತ್ತು ಗೊತ್ತಾಗಿಲ್ಲ. ನಡೀತಾನೆ ಇದೀವಿ ಸಿಗ್ತಾನೆ ಇರಲಿಲ್ಲ. ಫೈನಲಿ ಫಾಲ್ಸ್ ಸಿಕ್ತು. ಆ್ಯಂಡ್ ಇದೇ ಇಜಾರಕೊಂಡ ಫಾಲ್ಸ್. ಆ್ಯಂಡ್ ಇದು ಬಂದು ಟಾಪ್. ಇಲ್ಲಿ ಹುಡುಗಿರನ್ನ ಬಿಡಲ್ಲ, ಬರೀ ಹುಡುಗರು ಮಾತ್ರ ಸ್ವಿಮ್ ಮಾಡ್ಕೋತಾ ಇದ್ರು. ನೆಕ್ಸ್ಟ್ ಕೆಳಗಡೆ ಇದೆ, ಅಲ್ಲಿ ನಾವು ಹೋಗಿದ್ವಿ. ಹೌದಾ? ಲಿಟ್ರಲಿ ಇವತ್ತು ಶೂಟಿಂಗ್ ಆಯಿತಾ. ನನಗೆ ಹೇಳ್ಕೊಂಡೋಗಿ ಮಧ್ಯೆ ನಿಲ್ಲಿಸ್ತಾ ಇದ್ದಾರೆ. ಫುಲ್ ಕೋಲ್ಡ್ ಇದೆ ನೀರು. ನನಗೆ ಕಾಲು ಬೇರೆ ಕೆಳಗಡೆ ಇಡಿಸಲ್ಲ, ಮುಳುಗೋಗ್ಬಿಡ್ತೀನಿ ಅನ್ನೋ ಥರ ಆಡ್ತಿದ್ದೆ. ಬಟ್ ಹೋಗ್ತಾ ಸರಿ ಹೋಯ್ತು. 1-2 ಅವರ್ಸ್ ಅಲ್ಲೇ ಆಟ ಆಡಿದ್ವಿ. ಇಟ್ ವಾಸ್ ಸೋ ಗುಡ್ ಆಯಿತಾ. ಇವರೇ ನೋಡಿ ಗಾಯ್ಸ್, ಈ 3 ಜನ ಹೆಣ್ಮಕ್ಳನ್ನ ತುಂಬಾ ಸುರಕ್ಷಿತವಾಗಿ ನೀರೊಳಗೆ ಕಾಪಾಡಿದ್ವಿ. ಗೈಸ್, ಫಾಲ್ಸಿಗೆ ಬಂದಿದ್ವಿ. ಸ್ವಲ್ಪ ಫಾಲ್ಸಿಗೆ ಬಂದಿದ್ವಿ, ಸ್ವಿಮ್ ಮಾಡ್ಕೊಂಡ್ವಿ. ಹೋಯ್ತಾ ಇದೀವಿ. ಸ್ವಿಮ್ಮಿಂಗ್ ನೀನು ಆಮೇಲೆ ತರ ಸೇ ಹಾಯ್ ಗೈಸ್. ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ Hi, ಟು Jack. ದೀಪು ಅಣ್ಣಯ್ಯ ಚಾನಲ್. सब्सक्राइब करो, लाइक करो, बेल शेयर करो. टम करो. ಗೈಸ್, ಕೇರಳಕ್ಕೆ ಬಂದಿದ್ವಿ ಆಯ್ತಾ. ಯಾರು ನೀನು ಅರುಣ್ ಅಲ್ಲೇ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ ಅಂತ ಹೊರಟ್ವಿ. ನಾವು ಗೊತ್ತಲ್ಲ, ಏನಾದರೂ ಒಂದು ಈ ಥರ ಮಾಡ್ತಾನೆ ಇರಬೇಕು. ಏನ್ ಗೊತ್ತಾ, ಕೇರಳಕ್ಕೆ ಬಂದಿದ್ವಿ. ಬಂದಿದ್ವಿ. ಕೇರಳಕ್ಕೆ ಬಂದಿದ್ದು ಮಳೆ ಬದೈತೆ ಫಾಲ್ಸ್ ಹೋಗಿದ್ವಿ. ಫಾಲ್ಸ್ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಬೇರೆ ಪ್ಲೇಸ್ ಇದೆ ಹೋಗ್ತಿದೀವಿ ಅಷ್ಟೇ. ನಾನು ಒಂದು ಮೀಲ್ಸ್ ಅಂತ ಆಕ್ಚುಲಿ ಫಾಲ್ಸ್ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೆಂಗಿತ್ತು ಅಷ್ಟೇ ಹೆಂಗಿತ್ತು ಅಷ್ಟೇ ಅಷ್ಟೇ ಅಷ್ಟೇ. ನೆಕ್ಸ್ಟ್ ನಾವು ಹೋಗಿದ್ದು ರಾಜರಾಜೇಶ್ವರಿ ಟೆಂಪಲ್. ಒಂದು 2 ಹಂಗೇನೋ ಹೋಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಆಚೆನೆ ಹಾಗೆ ಕೈ ಮುಕ್ಕೊಂಡು ಬಂದ್ವಿ. ಅಷ್ಟೇ. ನಿಂಬಲ್ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ಲು ಅಷ್ಟೇ.
ಇನ್ನೊಂದು ಡಿಂಪಲ್ ಇವತ್ತು ಕಪ್ಪೆ ತರ ಈಜಾಡ್ತಿದ್ಲು ಅಷ್ಟೇ. ಆಮೇಲೆ ಗೈಸ್ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು ಅಂತ ಈವ್ನಿಂಗ್ ರೆಸ್ಟ್ ಮಾಡಿ ಇವಾಗ ಏನು ಡಿಸದು ಪಯಂಬಳಂ. ಪಯಂಬಳಂ ಬೀಚಿಗೆ ಹೋಗಿ ಮನೆಗೆ ಹೋಗ್ಬೇಕು. ಸೊ ಅಷ್ಟೇ ಇವತ್ತಿನ ಡಿನ್ನರ್ ಮಾಡಿ ಈ ಡೇನ ಇಲ್ಲಿ ಎಂಡ್ ಮಾಡ್ತೀವಿ ಅಷ್ಟೇ. ಸರ್ಚಿಂಗ್ ಫಾರ್ ಶವರ್ಮಾ. ಸೊ ಇವತ್ತಿನ ಟ್ರಿಪ್ನ ಮುಗಿಸ್ತಾ ಅಷ್ಟೇ. ನಾಳೆ ಗುಡ್ ನೈಟ್.